ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 1 ಕೊರಿಂಥ 3ನೇ ಅಧ್ಯಾಯ 6ನೇ ವಾಕ್ಯ. ನಾನು ಸಸಿಯನ್ನು ನೆಟ್ಟೆನು, ಅಪೊಲ್ಲೋಸನು ನೀರು ಒಯ್ದನು, ಆದರೆ ಬೆಳೆಸುತ್ತಾ ಬಂದವನು ದೇವರು. ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಪತ್ರಿಕೆಯನ್ನು ಬರೀತಾನೆ. ಅಪೊಸ್ತಲ ಕೃತ್ಯದಲ್ಲಿ ನಾವು ಓದಬೇಕಾದ್ರೆ 18ನೇ ಅಧ್ಯಾಯದಲ್ಲಿ ಪೌಲನೇ ಈ ಕೊರಿಂಥದಲ್ಲಿ ಆರಂಭವಾಗಿ ಸೇವೆಯನ್ನು ಮಾಡಿ, ಸೇವೆಯನ್ನು ಬೆಳೆಸಿ ಸಭೆಯನ್ನು ಸ್ಥಾಪನೆ ಮಾಡಿರ್ತಾನೆ. ಆದರೆ ಈ ಸಭೆಯಲ್ಲಿ ಕೆಲವರು ಗ್ರೂಪಿಸಮ್ ಮಾಡ್ಕೊಳ್ತಾರೆ. ನಾವು 1ನೇ ಅಧ್ಯಾಯ ಅದರ 12ನೇ ವಾಕ್ಯದಲ್ಲಿ ಓದುವಾಗ, ನಿಮ್ಮೊಳಗೆ ಪ್ರತಿಯೊಬ್ಬನು ನಾನು ಪೌಲನವನು, ಇಲ್ಲವೇ ನಾನು ಅಪೊಲ್ಲೋಸನವನು, ಅಥವಾ ನಾನು ಕೇಫನವನು, ಇಲ್ಲವೇ ಕ್ರಿಸ್ತನವನು ಅಂತ ಹೇಳ್ಕೊಳ್ತಾ ಇದ್ದಾರೆ. ಅವಾಗ ಒಂಥರ ಡಿವಿಷನ್ ಆಗೋಗಿದೆ. ಯಾಕಂದರೆ ಪೌಲ ಸೇವೆ ಮಾಡಿದ ನಂತರ ಅಪೊಲ್ಲೋಸ್ ಅಲ್ಲಿಗೆ ಬರ್ತಾನೆ. ಅಪೊಲ್ಲೋಸ್ ಅಲ್ಲಿ ಸೇವೆಯನ್ನು ಮಾಡ್ತಾನೆ, ಸುವಾರ್ತೆಯನ್ನು ಸಾರ್ತಾನೆ. ನಂತರ ಹಾಗೆ ಸೇವೆಯನ್ನು ದೇವರು ಬೆಳೆಸ್ಕೊಂಡು ಬರ್ತಾರೆ. ಆಗ ಕೆಲವರು ಪೌಲನ ಅಭಿಮಾನಿಗಳಿದ್ದಾರೆ, ಕೆಲವರು ಅಪೊಲ್ಲೋಸನ ಅಭಿಮಾನಿಗಳು. ಪೇತ್ರನು ಅಪೊಸ್ತಲನಾಗಿರೋದ್ರಿಂದ, ಸಭೆಯ ನಾಯಕನಾಗಿರೋದ್ರಿಂದ ಅವನ ಅಭಿಮಾನಿಗಳು. ಈ ರೀತಿಯಲ್ಲಿ ಡಿಫ್ರೆಂಟಾಗಿ ಅಭಿಮಾನಿಗಳನ್ನು ನೋಡ್ಬೋದು. ಸಭೆಗಳಲ್ಲೂ ಸಹ ಇವತ್ತು ಅದೇ ರೀತಿಯಲ್ಲಿ ನೋಡ್ತೀವಿ. ಕೆಲವು ಪಾಸ್ಟರ್ನ ಕಂಡ್ರೆ ಕೆಲವರಿಗೆ ಇಷ್ಟ, ಕೆಲವು ಮುಂಚೆ ಇದ್ದಂಥ ಪಾಸ್ಟರ್ ಮೇಲೆ ಪ್ರೀತಿ, ಇವಾಗಿರೋ ಪಾಸ್ಟರ್ ಮೇಲೆ ಕೆಲವರಿಗೆ ಪ್ರೀತಿ, ಕೆಲವರಿಗೆ ಇವಾಗಿರೋ ಪಾಸ್ಟರ್ ಮೇಲೆ ಪ್ರೀತಿ ಇರಲ್ಲ. ಡಿಫ್ರೆಂಟ್ ಅನುಭವ. ಆದರೆ ಪೌಲ ಕೊರಿಂಥದವರಿಗೆ ಪತ್ರಿಕೆಯನ್ನು ಬರೆಯುವಂತಹ ಸನ್ನಿವೇಶದಲ್ಲಿ ಅವ್ರಿಗೆ ಹೇಳುವಂತಹ ಒಂದು ಮಾತು ಅಂತ ಹೇಳಿದ್ರೆ, ಸಭೆಯ ವಿಶ್ವಾಸಿಗಳೇ, ಈ ರೀತಿಯಲ್ಲಿ ನೀವು ಮಾಡಬೇಡಿ. 3ನೇ ಅಧ್ಯಾಯ ಅದರ 4ನೇ ವಾಕ್ಯದಲ್ಲಿ, ಒಬ್ಬನು ನಾನು ಪೌಲನವನು, ಮತ್ತೊಬ್ಬನು ನಾನು ಅಪೊಲ್ಲೋಸನವನು ಎಂದು ಹೇಳುತ್ತಿರುವಾಗ ಅದು ಸರಿಯಲ್ಲ. ನೀವು ಕೇವಲ ನರಪ್ರಾಣಿಗಳಾಗಿದ್ದೀರಲ್ವಾ? ಅಪೊಲ್ಲೋಸ್ ಅಂದರೆ ಏನು, ಪೌಲ ಅಂದ್ರೇನು? ಇಬ್ಬರು ಸೇವಕರೇ ಅಲ್ವಾ? ಯಾವತ್ತೂ ಸಹ ನಾವು ಒಬ್ಬ ಸೇವಕನನ್ನು ಹೀಯಾಳಿಸಿ ಇನ್ನೊಬ್ಬ ಸೇವಕನ ಅಭಿಮಾನಿ ಆಗಬಾರ್ದು. ಅವನೇ ನಮ್ಮ ಗುರು. ಓಕೆ, ನಮಗೊಬ್ಬ ದೇವರ ಸೇವಕರಿದ್ದಾರೆ, ಅವರು ನಮ್ಮನ್ನು ಆತ್ಮಿಕವಾಗಿ ಬೆಳೆಸಿದ್ದಾರೆ, ನಮಗೆ ಅವರು ಆ ಸತ್ಯವನ್ನು ತಿಳಿಸಿದ್ದಾರೆ, ಅವರಿಗೆ ನಾವು ಗೌರವವನ್ನು ಕೊಡಬೇಕು ಅನ್ನೋದು ಯಾವ ತಪ್ಪು ಇಲ್ಲ. ಆದರೆ ಅದನ್ನೇ ಇಟ್ಕೊಂಡು ಒಬ್ಬ ಸೇವಕರನ್ನ ಹೊಗಳೋದು, ಇನ್ನೊಬ್ಬ ಸೇವಕರನ್ನ ತೆಗಳೋದು ಯಾವತ್ತೂ ಸಹ ಆಗಬಾರ್ದು. ಇಲ್ಲಿ ಪೌಲ ಹೇಳ್ತಾನೆ, ಏನು ಈ ರೀತಿಯಲ್ಲಿ ಹೇಳ್ತೀರಾ? ಅವರ ಮುಖಾಂತರ ನೀವು ಕ್ರಿಸ್ತನನ್ನು ನಂಬುವರಾದರೆ ಕರ್ತನು ಒಬ್ಬೊಬ್ಬನಿಗೆ ದಯಪಾಲಿಸಿದ ಪ್ರಕಾರ ಅವರು ಸೇವೆ ಮಾಡುವವರಾಗಿದ್ದಾರೆ. ಯಾಕಂದರೆ ಪೌಲ ಡಿಫ್ರೆಂಟು, ಅಪೊಲ್ಲೋಸ್ ಡಿಫ್ರೆಂಟು. ಪೌಲನ ಪ್ರಸಂಗನೇ ಡಿಫ್ರೆಂಟು, ಅಪೊಲ್ಲೋಸನ ಪ್ರಸಂಗನೇ ಡಿಫ್ರೆಂಟು. ಆದರೆ ಇವರಿಬ್ಬರದ್ದು ಏನು ಮಾಡೋಕ್ಕಾಗಲ್ಲ, ಮ್ಯಾಚ್ ಮಾಡೋಕ್ಕಾಗಲ್ಲ. ಕೆಲವ್ರು ಏನು ಮಾಡಿ ಮ್ಯಾಚ್ ಮಾಡೋದು, ಪೌಲ ಆ ಥರ ಪ್ರಸಂಗ ಮಾಡ್ತಾ ಇದ್ರೆ ಅಪೊಲ್ಲೋಸ್ಗೆ ಗೊತ್ತಿಲ್ಲ, ಅಲ್ವಾ ಅಪೊಲ್ಲೋಸ್ ಹಿಂಗೆ ಮಾಡ್ತಾನೆ, ಪೌಲನ್ಗೆ ಅದು ಗೊತ್ತಿಲ್ಲ. ಆದರೆ ಬೈಬಲ್ ಹೇಳ್ತದೆ ಆ ಥರ ಇಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಟ್ಯಾಲೆಂಟ್ಸನ್ನು ದೇವರು ಕೊಟ್ಟಿರ್ತಾರೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ದೇವರ ಮಗುವೆ, ನಿಮ್ಮ ಜೀವಿತದಲ್ಲಿ ದೇವರು ನಮ್ಮನ್ನು ಬೆಳೆಸ್ತಾ ಬಂದಿರೋದು. ಅದಕ್ಕೆ ಪೌಲ ಹೇಳ್ತಾನೆ 6ನೇ ವಾಕ್ಯದಲ್ಲಿ, ನಾನು ಸಸಿಯನ್ನು ನೆಟ್ಟೆನು, ಅಪೊಲ್ಲೋಸನು ನೀರು ಒಯ್ದನು. ನಾನು ಫಸ್ಟ್ ಸುವಾರ್ತೆಯನ್ನು ಸಾರಿದೆ, ನಂತರ ಅಪೊಲ್ಲೋಸ್ ಬಂದ, ಅದಕ್ಕೆ ಮತ್ತೆ ಬೆಳವಣಿಗೆಗೆ ಬೇಕಾದ ನೀರನ್ನು ಅವನು ಒಯ್ದ. ಆದರೆ ಬೆಳೆಸಿದ್ದು ನಾನು ಅಲ್ಲ, ಅಪೊಲ್ಲೋಸನು ಅಲ್ಲ. ಕೊರಿಂಥ ಸಭೆಯ ವಿಶ್ವಾಸಿಗಳೇ, ನಮ್ಮನ್ನು ಬೆಳೆಸುತ್ತಾ ಬಂದವರು ದೇವರೇ. ಅದರ ಹೆಡ್ಡಿಂಗಲ್ಲಿ ನೋಡ್ತೇವೆ, ಸುವಾರ್ತೆಯನ್ನು ಸಾರುವವರು ದೇವರ ಕೈಯಲ್ಲಿ ಬರೀ ಸಾಧನಗಳಷ್ಟೇ, ಕಾರ್ಯಕರ್ತನು ದೇವರೇ, ವರ್ಕ್ ಮಾಡುವವನು ದೇವರೇ. ನಮ್ಮ ಜೀವಿತದಲ್ಲೂ ಸಹ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಮ್ಮನ್ನು ಬೆಳೆಸುವಂತಹ, ನಮ್ಮನ್ನು ಮುನ್ನಡೆಸುವಂತಹ, ನಮ್ಮನ್ನು ಧೈರ್ಯವಾಗಿ ಮುನ್ನಡೆಸುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ದಿವಸ ನಾವು ಆತನಲ್ಲಿ ಆಶ್ರಯಿಸೋಣ. ನಂತರ ಮುಂದೆ ಓದ್ತೇವೆ, ಈಗಿರಲಾಗಿ ನೆಡುವವನಾಗಲಿ ನೀರು ಒಯ್ಯುವವನಾಗಲಿ ವಿಶೇಷವಾದವನಲ್ಲ, ಬೆಳೆಸುವ ದೇವರೇ ವಿಶೇಷವಾದವನು. ಹಾಗಾದರೆ ಯಾರು ಬೆಳೆಸೋದು? ನಮ್ಮನ್ನು ಬೆಳೆಸುವಂಥವನು ದೇವರು. ನಿನ್ನ ಜೀವಿತದ ಎಲ್ಲ ಸನ್ನಿವೇಶಗಳಲ್ಲಿ ನಿನ್ನನ್ನು ಉನ್ನತವಾಗಿ ನಡೆಸುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನ್ನನ್ನು ಬೆಳೆಸಿ ನಿನ್ನನ್ನು ಉನ್ನತವಾಗಿ ನಡೆಸುವಂಥ ಒಬ್ಬ ದೇವರಿದ್ದಾನೆ. ಯಾರೆಲ್ಲ ನಿನ್ನ ಬೆಳವಣಿಗೆಯನ್ನು ಕುಂಠಿತಗೊಳಿಸುವುದಕ್ಕೆ ಪ್ರಯತ್ನ ಮಾಡಿದ್ರೂ ಸಹ ನೀನು ದೇವರಲ್ಲಿ ಆಶ್ರಯಿಸುವುದಾದರೆ ನಿನ್ನನ್ನು ಬೆಳೆಸುವಂತಹ ಒಬ್ಬ ದೇವರಿದ್ದಾನೆ. ನಿನಗೆ ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ದಿವಸ ಕರ್ತನಿಗೆ ಹೇಳೋಣ, ಸ್ವಾಮಿ ನನ್ನನ್ನು ಬೆಳೆಸ್ತಾ ಬರ್ತಾ ಇರೋರು ನೀನು ಸ್ವಾಮಿ. ಎಷ್ಟೋ ಜನ ನಮ್ಮನ್ನು ಕೆಳಗಾಕುವುದಕ್ಕಾಗಿ ಪ್ರಯತ್ನ ಮಾಡುವಾಗ ನಮ್ಮನ್ನು ಬೆಳೆಸುವಂತಹ ಒಬ್ಬ ದೇವರಿದ್ದಾನೆ. ಕೊರಿಂಥ ಸಭೆಯನ್ನು
ಬೆಳೆಸಿದ್ದು ದೇವರು. ಪೌಲ ಹೇಳ್ತಾನೆ, ನಾನು ಸಸಿ ನೆಟ್ಟೆ, ನಾನು ಸಭೆಯನ್ನು ಬೆಳೆಸಿಲ್ಲ, ನಾನು ಸಸಿ ನೆಟ್ಟೆ, ಅಪೊಲ್ಲೋಸ್ ಬಂದು ನೀರು ಒಯ್ದ. ಆದರೆ ನಿಮ್ಮ ಸಭೆಯನ್ನು ಬೆಳೆಸಿದ್ದು, ಈ ಮಟ್ಟಕ್ಕೆ ತಂದಿದ್ದು ದೇವರೇ ಆಗಿದ್ದರೆ, ವಿಶೇಷವಾದವರು ದೇವರೇ ಆಗಿದ್ದಾರೆ. ಪೌಲನು ವಿಶೇಷ ಅಲ್ಲ ಅಲ್ಲಿ, ಅಥವಾ ಪೌಲನ ಗ್ರೂಪ್ ಮಾಡ್ಕೋಬೇಡಿ. ಅಪೊಲ್ಲೋಸ್ ವಿಶೇಷ ಅಲ್ಲ, ಅಪೊಲ್ಲೋಸನ ಗ್ರೂಪ್ ಮಾಡ್ಕೋಬೇಡಿ. ನೀವು ಅವನ ಅಭಿಮಾನಿ, ಇವನ ಅಭಿಮಾನಿ ಅಲ್ಲ. ನಾವು ದೇವರ ಅಭಿಮಾನಿಗಳು, ದೇವರ ಮಕ್ಕಳು. ನಾವು ಅಪೊಲ್ಲೋಸನ ಮಕ್ಕಳಲ್ಲ, ಪೌಲನ ಮಕ್ಕಳಲ್ಲ, ನಾವು ದೇವರ ಮಕ್ಕಳು. ನನ್ನನ್ನು ನಿಮ್ಮನ್ನು ಬೆಳೆಸುತ್ತಾ ಬಂದಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನಲ್ಲಿ ಆಶ್ರಯಿಸೋಣ, ಆತನ ಚಿತ್ತಕ್ಕೆ ವಿಧೇಯರಾಗೋಣ, ಆತನ ಮಾತುಗಳಿಗೆ ವಿಧೇಯರಾಗಿ ಮುಂದೆ ಸಾಗುವುದಕ್ಕಾಗಿ ದೇವರು ನಮಗೆ ಸಹಾಯ ಮಾಡಲಿ. ನಮ್ಮ ಜೀವಿತದಲ್ಲಿ ಈ ಲೋಕದ ಜನರು ನಮ್ಮ ಬೆಳವಣಿಗೆಯನ್ನು ಕುಂಠಿತಗೊಳಿಸುವುದಕ್ಕೆ ಪ್ರಯತ್ನಿಸುವಾಗ ಸತ್ಯವೇದ ಹೇಳ್ತದೆ, ನಮ್ಮನ್ನು ಬೆಳೆಸುವಂತಹ ಒಬ್ಬ ದೇವರಿದ್ದಾನೆ, ನಮಗೆ ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ಆಶ್ರಯಿಸಿ ಮುನ್ನಡೆಯೋಣ. ಅದಕ್ಕಾಗಿ ದೇವರು ನಮ್ಮನ್ನು ಬಲಪಡಿಸಲಿ, ಆಶೀರ್ವದಿಸಲಿ. ನಾವು ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ಬಂದಿದ್ದೇವೆ, ನಮ್ಮನ್ನೇ ತಗ್ಗಿಸಿಕೊಳ್ತೇವೆ. ನಿನ್ನ ಚಿತ್ತದ ಮೇರೆಗೆ ನಮ್ಮನ್ನು ನಡೆಸಪ್ಪ. ನಮ್ಮನ್ನು ಇಲ್ಲಿವರೆಗೂ ಬೆಳೆಸ್ಕೊಂಡು ಬಂದಿದ್ದೀಯಾ, ಅದಕ್ಕಾಗಿ ಸ್ತೋತ್ರ. ಅನೇಕರು ನಮಗೆ ಸುವಾರ್ತೆಯನ್ನು ಸಾರಿದರೂ ಸಹ ನಮ್ಮನ್ನು ಬೆಳೆಸಿದವನು ನೀನಾಗಿರ್ತೀಯ, ಅದಕ್ಕಾಗಿ ಸ್ತೋತ್ರ. ನಿನ್ನಲ್ಲಿ ಆಶ್ರಯಿಸಿ ಮುಂದೆ ಸಾಗುವಂತೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.